ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ಇಂದು ಮಹಾರಾಷ್ಟ್ರ ರಾಜ್ಯದ ಸಾಂಗ್ಲಿ ಜಿಲ್ಲೆಯ ಜತ್ ವಿಧಾನಸಭಾ ಕ್ಷೇತ್ರದಲ್ಲಿ ಜತ್ ತಾಲೂಕಿನ ಜತ್ 288ನೇ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿದೆ. ನ್ಯೂಸ್ 43 ಇಂಡಿಯಾ ತಂಡ ಭೇಟಿ ಮಾಡಿರ್ತಕ್ಕಂಥ ವಿಶೇಷತೆ, ಭೇಟಿ ಮಾಡಿರ್ತಕ್ಕಂಥ ಮೂಲ ಅಜೆಂಡಾ ಮುಂಬರ್ತಾ ಇರುವಂಥ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಜತ್ ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ಮಾಡಿದೆ. ಜತ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಮುನ್ನಡೆ ಯಾವುದೇ ರೀತಿಯಿಂದ ಇರಲಿಲ್ಲ. ಆದರೆ ಇಲ್ಲಿನ ವಿಕ್ರಮಸಿಂಹ ಅನ್ನುವಂಥ ಸಾವಂತ್ ಅವ್ರು ಏನಿದ್ದಾರೆ, ಇವರು ಬಂದ ತಕ್ಷಣ ಒಂದು ರೀತಿಯ ಹವಾ ಬದಲಾವಣೆಯೇ ಚೇಂಜ್ ಆಗಿಬಿಡ್ತು. ಇವರು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಅತಿ ಹೆಚ್ಚು ಲೀಡ್ ತೊಗೊಂಬಂದು 34,000 ಲೀಡ್ದಿಂದ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡಲಿಕ್ಕೆ ಯಶಸ್ವಿಯಾಗಿರ್ತಕ್ಕಂಥ ವಿಕ್ರಮಸಿಂಹ ಅವರು 2014ರಲ್ಲಿ ಸ್ಪರ್ಧೆ ಮಾಡಿದರು. ಕೆಲವೇ ಮತಗಳಿಂದ ಇವರು ಪರಾಜಿತರಾದರು. ಯಾರಿಗೂ ಬಗ್ಗಲಿಲ್ಲ, ಯಾರಿಗೂ ಜಗ್ಗಲಿಲ್ಲ, ಯಾರಿಗೂ ಹೆದರಲಿಲ್ಲ, ತಮ್ಮ ಹೋರಾಟ ಕೈ ಬಿಡಲಿಲ್ಲ. ಮತದಾರರು ನಂಬಿರ್ತಕ್ಕಂಥ 55,188 ಮತದಾರ ಅಂತ ಅನ್ಕೊಳ್ಳಿಲ್ಲ. ಈ ಕ್ಷೇತ್ರಕ್ಕೆ ಬರುವಂಥ 2 ಲಕ್ಷ ಮತದಾರರ ಜೊತೆಯಲ್ಲೂ ಕೂಡ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸ ಬಂದಿರತಕ್ಕಂಥ ವಿಕ್ರಮಸಿಂಹ ಸಾವಂತ್ ಅವರು. ಆದರೆ 2019ರಲ್ಲಿ ಮತ್ತೆ ಹೋರಾಟಕ್ಕೆ ಸಿದ್ಧರಾದರು. ಕೆಲವೊಂದಿಷ್ಟು ಜನ ಹೇಳಿದರು, ಬೇಡ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ನೆಲ ಇಲ್ಲ, ಆದರೆ ನೀವು ಸ್ಪರ್ಧೆ ಮಾಡಬೇಡಿ ಅಂದರೂ ಕೂಡ ನಾನು ಒಂದು ಬಾರಿ ಚುನಾವಣೆಗೆ ಸಿದ್ಧರಾಗಿದ್ರೆ ಅಂದರೆ ನನ್ನ ಜೀವ ಹೋಗಲಿ, ಪಕ್ಷಕ್ಕೆ ದ್ರೋಹ ಮಾಡೋದಲ್ಲ, ಬೇರೆ ಪಕ್ಷ ಕಡೆ ಮುಖ ಮಾಡೋದಲ್ಲ ಅಂತೇಳಿ 34,674 ಮತಗಳಿಂದ ಅಂತರದಿಂದ ಗೆದ್ದು ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಶ್ರೀ ವಿಕ್ರಮ್ ಬಾಲ್ ಸಾಹೇಬ್ ಸಾವಂತ್ ಅವರು. ಇವರಿಗೆ ವಿಕ್ರಮ್ ಸಿಂಹ ಅಂತಾರೆ. ಸಿಂಹ ಗರಜದ ರೀತಿಯಿಂದ ಟೈಗರ್ ನಮ್ಮ ದೇಶದ ಚಿಹ್ನೆಯಾಗಿರ್ತಕ್ಕಂಥ ರೀತಿಯಿಂದ ಗಜರುವಂಥ ಈ ಕ್ಷೇತ್ರದ ನಾಯಕ ವಿಕ್ರಮ್ ಸಿಂಹ ಅವರು ನಮ್ಮ ಜೊತೆ ಇದ್ದಾರೆ. ಮುಂಬರ್ತಾವಂಥ ಕೆಲವೇ ದಿನಗಳಲ್ಲಿ ಬರ್ತಾವಂಥ ವಿಧಾನಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ನ್ಯೂಸ್ 43 ಇಂಡಿಯಾ ತಂಡ ಕರ್ನಾಟಕದಿಂದ ಮಹಾರಾಷ್ಟ್ರ ರಾಜ್ಯದ ಕೊನೆಯ ಬಾರ್ಡರ್ಗಾಗಿರ್ತಕ್ಕಂಥ 288ನೇ ವಿಧಾನಸಭಾ ಕ್ಷೇತ್ರದಲ್ಲಿ ಭೇಟಿ ಮಾಡಿದೆ. ಬನ್ನಿ ವೀಕ್ಷಕರೇ, ನಮ್ಮ ಜೊತೆ ವಿಕ್ರಮ್ ಸಿಂಹ ಅವ್ರ ಜೊತೆ ಮಾತನಾಡೋಣ. ಹಾಲಿ ಶಾಸಕರು, ನಮಸ್ಕಾರ ಸರ್. ನಮಸ್ಕಾರ ಸರ್. ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮೊದಲನೇದಾಗಿ ನಿಮಗೆ ತುಂಬ ಧನ್ಯವಾದಗಳು. ಯಾಕೆಂತ ಹೇಳಿದರೆ ನಿಮ್ಮ ಬ್ಯುಸಿ ಶೆಡ್ಯೂಲು ಮೊದಲನೇದು, ಎರಡನೇದು ಜನಸಂಪರ್ಕದಲ್ಲಿ ಇದ್ದರೂ ಕೂಡ ನಮಗೆ ಅವಕಾಶ ಮಾಡಿಕೊಟ್ರಿ. ಕರ್ನಾಟಕದಿಂದ ಬಂದೇವೆ ಅನ್ನೋದಕ್ಕಿಂತ ನಿಮ್ಮ ಕ್ಷೇತ್ರಕ್ಕೆ ನಾವು ಬಂದೇವೆ ಅಂದ ತಕ್ಷಣ ಅವಕಾಶ ಮಾಡಿಕೊಟ್ರಿ. ನಿಮಗೆ ಈ ಸಂದರ್ಶನದಲ್ಲಿ ಅನುಕೂಲ ಆಗುವಂಥ ರೀತಿಯಲ್ಲಿ ನಿಮಗೆ ಕನ್ನಡನೂ ಕೂಡ ಮಾತಾಡಬಹುದು, ಹಿಂದಿ ಕೂಡ ಮಾತಾಡಬಹುದು. ನಿಮ್ಮ ರಾಜಕಾರಣ 2014ರಿಂದ 2024ವರೆಗೆ ಬಂದಿದೆ. ಒಂದು ಬಾರಿ ಪರಾಜಿತರಾದ್ರಿ, ಎರಡನೇ ಬಾರಿಗೆ ವಿಜಯೋತ್ಸವ ಆಚರಣೆ ಮಾಡಿದ್ರಿ. ವಿಕ್ರಮ್ ಸಿಂಹದ ರೀತಿಯೆಲ್ಲ ಗರ್ಜನೆ ಮಾಡಿದ್ರಿ 2019ರಲ್ಲಿ. ಹೇಳಿ ಸರ್, ಎಲ್ಲಿಂದ ಪ್ರಾರಂಭ ಮಾಡ್ಕೊಂಡ್ರಿ ರಾಜಕಾರಣ? ಜತ್ ತಾಲೂಕು ಅಂದ್ರೆ ಮಹಾರಾಷ್ಟ್ರ ಒಳಗಿಂದು ಎಲ್ಲಕ್ಕಿಂತ ಲಾಸ್ಟ್ ಕಾನ್ಸ್ಟಿಟ್ಯೂಷನ್. ಈ ಮತಕ್ಷೇತ್ರ ನಮ್ಮ ಗಡಿ ಭಾಗ, ಕನ್ನಡ ಭಾಗ. ಈ ಮತಕ್ಷೇತ್ರ ಎಲ್ಲ ಕರ್ನಾಟಕ ಬಾರ್ಡರ್. ನಮ್ಮಲ್ಲಿ ಈಗ 55 to 60% ಎಲ್ಲ ಕನ್ನಡರಿಗೆ. ಎಸ್. ಆ್ಯಂಡ್ ಈ ಭಾಗಕ್ಕೆ ನಾವು ಏನತ್ತರ ಮಹಾರಾಷ್ಟ್ರ ಒಳಗಿಂದ ಎಲ್ಲ ಡ್ರಾಟ್ಫಾಲ್ ಏರಿಯಾ, ಇದು ದುಷ್ಕಾಳಿ ಭಾಗ ಅಂತಾರೆ ನಮ್ಮಲ್ಲಿ. ಈ ಭಾಗಕ್ಕೆ ನಂದು ಹಂಗೆ 2009ದಾಗ ರಾಜಕಾರಣದಾಗ ನಂದು ಚಾಲು ಆಯಿತು. ಇದಕ್ಕಿಂತ ಮೊದಲು ನಮ್ಮ ಅಜ್ಜ ಅವರು 11 ವರ್ಷ ಪಂಚಾಯತ್ ಸಮಿತಿ ಸಭಾಪತಿ ಇದ್ದರು. ನಿಮ್ಮ ಕಡೆ TP ಅತ್ತಾರ. TP. ಅದೇ ರೀತಿ ನಮ್ಮ ಕಾಕ म्हणजे ದೊಡ್ಡಪ್ಪ ಅವರು 10 ವರ್ಷ ಸಭಾಪತಿ ಇದ್ದರು ಪಂಚಾಯತ್ ಸಮಿತಿ. ಆಯ್ತು ನಡುವು ಒಂದು 17-20 ವರ್ಷ ಯಾರು ನಮ್ಮಲ್ಲಿ ನಮ್ಮ ಮಂತಂದಾಗ ಯಾರೂ ರಾಜಕಾರಣದಾಗ ಇದ್ದಿತ್ತಿಲ್ಲ. ನಾನು ಭಾರತೀಯ ಸಹಕಾರಿ ಬ್ಯಾಂಕಲ್ಲಿ 26 ವರ್ಷ ಸರ್ವಿಸ್ ಮಾಡೀನಿ. ಅಂತ ಸರ್ವಿಸ್ ಮಾಡ್ಕೋತ ಯಾಳ್ಯಾಗ ನಾನು ಬ್ರ್ಯಾಂಚ್ ಮ್ಯಾನೇಜರ್ ಅಂತ ನಂದು ಈ ಕಡೆ ಟ್ರಾನ್ಸ್ಫರ್ ಆಯ್ತು. ಸಾಂಗ್ಲಿಗೆ ಟ್ರಾನ್ಸ್ಫರ್ ಆಗಾನ ಇದು ಏರಿಯಾ ನಮ್ಮ ಬ್ರ್ಯಾಂಚ್ ಒಳಗೆ ಎಲ್ಲ ಬರ್ತಿತ್ತು. ಆಳ್ಯಾಗ ನಾ ಏನಾಗ್ತದೆ, ಎಲ್ಲಿ ಭೀ ಹೋದ್ರ ಭೀ ಅದು ನಮ್ಮ ಭಾಗಕ್ಕೆ ಒಂದು ಇದು ಹೆಮ್ಮೆ ಇರ್ತದೆ. ಅದು ಆ ಪ್ರಕಾರ ಇಂಥ ಈ ಭಾಗಕ್ಕೆ ನಾ ಲೋನ್ ಡಿಸ್ಬರ್ಸ್ ಮಾಡಿದ್ದು. ಅದು ಎಂಪ್ಲಾಯಿಗೆ ಲೋನ್ ರಿಟರ್ನ್ ಆಗಲಿಲ್ಲ ಅಂದ್ರೆ ನಾವು ಯಾನ್ ಪರಿಸ್ಥಿತಿ, ಅದು ಯಾಕೆ ಲೋನ್ ರಿಟರ್ನ್ ಆಗ್ಲಾಕ್ ತಯಾರಿಲ್ಲ.
ಯಾಳಾಗ ಲೋನ್ ರಿಕವರಿ ಸಲುವಾಗಿ ಜಾಸ್ತಿ ತಿರ್ಗಾಡ್ತೀವಿ ನಾವು. ಆಳಾಗ ನನಗೆ ಧ್ಯಾನದಾಗ ಹಿಂಗೆ ಬತ್ತು ಕಿ ನಮ್ಮ ಮಂದಿ ಎಲ್ಲ ಅಲ್ಲಿದು ಬ್ಯಾಂಕ್ ಒಳಗಿಂದು ಸೊಸೈಟಿ ಇರಲಿ ಎಲ್ಲ ಕಡೆದ ರೊಕ್ಕ ತೊಗೊಂಡು ನೀರು ಮಾಡೋ ಸಲುವಾಗಿ ಮುಂಚೆ ಒಕ್ಕಲ್ತನ ಮಾಡೋ ಸಲುವಾಗಿ ನೀರು ಇದು ಮಾಡ್ಲಾಕ ಎಲ್ಲಿ ಯಾರು ಬೋರಿಗೆ ಹಾಕ್ಯಾರ ಎಲ್ಲಿ ಬಾಯಿಗೆ ಹಾಕ್ಯಾರ ನೀರಾವರಿ ಮಾಡ್ಲಾಕಿ ಆಯ್ತು. ಈ ಪ್ರಕಾರ ಧ್ಯಾನದಾಗ ಬರೋಣ ಇಂತ ನಾವು ಏನಿಲ್ಲ ಈ ಪರಿಸ್ಥಿತಿ ಒಂದು ಜರ ಚೇಂಜ್ ಮಾಡೋದಿತ್ತಂದ್ರೆ ಒಂದು ಸಮಾಜ ಸೇವಾ ಮಾಡಬೇಕಂದ್ರೆ ನಮ್ಮ ವಿಕ್ರಮ್ ಫೌಂಡೇಶನ್ ಅದ. ಆ ಫೌಂಡೇಶನ್ದಿಂದ ನಾ ಬೇರೆ ಬೇರೆ ಉಪಕ್ರಮನ ತೋರ್ತೀನಿ. ಅದರಾಗ ನಮ್ಮ ಜಿಲ್ಲಾ ಪರಿಷತ್ ಶಾಲೆ ಕನ್ನಡ, ಮರಾಠಿ, ಉರ್ದು ಯಾವ ಶಾಲೆಗಳು ಒಂದು 4300 ಸ್ಕೂಲ್ಗಳು. ಆ ಸ್ಕೂಲಿಗೆ ಪ್ರತಿ ವರ್ಷ 9 ವರ್ಷಕ್ಕೆ ಮೊದಲ ಶಿಕ್ಷಣಕ್ಕೆ ಒತ್ತು ಕೊಡೋದು ಹಿಂಗೆ ತಲೆಯಾಗ ಬರೋಣ 9 ವರ್ಷ ಇತ್ತು. ನಾ ಹುಡುಗರಿಗೆ ಎಲ್ಲರಿಗೆ ಶಾಲಿ ಪುಸ್ತಕ ನಾ ಡೊನೇಟ್ ಮಾಡ್ತೀನಿ. ಅದರ ಒಂದು ಇದು ಡ್ರೈ ಏರಿಯಾನ ನಾನು ಎಲ್ಲ ಏನು ಥರದಕ್ಕೆ ಹೆಣ್ಮಕ್ಳು जो कुछ भी हमारे एरिया में महिला है उनके कला गुणों को ये करने के लिए हमने पहला फाउंडेशन के माध्यम से उनको बाहर लाके उनको अपना घर के क्या बोल रहे हो कि उसको आर्थिक सुबत्ता होने के लिए मैंने पहले उनको निकाला बाहर, उनको शिक्षण के प्रति महत्वपूर्ण दिया. लेकिन वो समझ के अभी जो कुछ भी है कि एक एरिया जो है अभी महिषाल योजना करके है वो हमारे इधर आ रही है. तो 83 से मंजूर हो गई. तो वहाँ से आज तक कुल मिला के 29,000 हेक्टर 29,000 ನೀರಾವರಿ ಆಗ್ಯದ. ಈ ಪ್ರಕಾರ ನಾವು ಕೆಲಸ ಮಾಡ್ಕೊತಿದ್ದೆವು. ಈಗ ನಮ್ಮ ಗಡಿ ಭಾಗಕ್ಕೆ ಏನು ಬಾರ್ಡ್ರ್ ಏರಿಯಾ ಆ ಬಾರ್ಡ್ರ್ ಏರಿಯಾಕ್ಕೆ ಈಗ 79 ಹಳ್ಳಿಗಳು. ಆ ಹಳ್ಳಿಗಳಿಗೆ 79 ಹಳ್ಳಿಗಳು ಈ ಸ್ಪೆಷಲ್ ಅವರಿಗೆ ಈಗ ವಿಸ್ತಾರಿತ ಮೈಷಾಳು ಯೋಜನಾ ಆಗ್ತದ ಅದು ಮಾಡ್ಲಕತ್ತಿದ್ದೆವು. ಇದು ಈಗ ಕೆಲಸ ಅದು ಸ್ಟಾರ್ಟ್ ಆಗ್ಯದ. ಕೆಲಸ ಇನ್ನ ಎರಡೂವರೆ ವರ್ಷನಾಗ ಅದು ಮುಗೀತದ. ಎಲ್ಲ ಕಡೆ ನಮ್ಮ ನೀರಾವರಿ ಈ ಪರಿಸ್ಥಿತಿ ಬರೋ ಕಮಿಂಗ್ ಎರಡೂವರೆ ವರ್ಷನಾಗ ಎಲ್ಲ ನೀರಾವರಿ ಮುಂಬರ್ತಂದ್ರೆ 2.5 ವರ್ಷದಲ್ಲಿ ಅತಿ ಶೀಘ್ರದಲ್ಲಿ ಕಂಪ್ಲೀಟ್ ಆಗಲಿಕ್ಕೆ ಹೋಗ್ತಾ ಇದೆ. ಸರಿ, ನೀವು ನೀರಾವರಿಗೆ ಒತ್ತನ್ನು ಕೊಟ್ರಿ. ಪ್ರಥಮ ಬಾರಿಗೆ ಅಂದರೆ ಮೊದಲನೇ ಬಾರಿಗೆ 2014ರಲ್ಲಿ ತಾವು ಕಾಂಗ್ರೆಸ್ ಪಕ್ಷದಿಂದ ನಿಲ್ಲಬೇಕಂತೇಳಿ ನಿರ್ಧಾರ ಕಟ್ಕೊಂಡ್ರಿ. 2-3 ಫೀಲ್ಡ್ನಲ್ಲಿ 2004ರಲ್ಲಿ 2009ರಲ್ಲಿ 2009ರಲ್ಲಿ ಅಂದರೆ 2014ರಿಂದ 14ರಲ್ಲಿನೂ ನೀವಿದ್ರಿ. 2009ರಲ್ಲಿ 2004ರಲ್ಲಿ 1999ರಲ್ಲಿ 95ರಲ್ಲಿ 90ರಲ್ಲಿ ಈ 5 ಫೀಲ್ಡ್ ಅಂದರೆ 25 ಇಯರ್ವರೆಗೆ कांग्रेस के लिए अवकाश सिगलिಲ್ಲ. यानी कि यहाँ इस क्षेत्र में 25 ईयर्स से 5 फील्ड में कांग्रेस को जगह नहीं मिली. आप आकर 2014 में किस तरीके से कांग्रेस को बढ़ावा देने के लिए, पिछली बार एक हिस्सा लिए थे, सिर्फ 4000 वोट लिए थे, तो आप आके इस क्षेत्र में 55,187 पहली बार वोट दिए. किस तरीके से कांग्रेस के एजेंडा को, कांग्रेस के बढ़ावे को, उस टाइम पे मनमोहन सिंह जी की सरकार खत्म हो गई थी, एनडीए सरकार रही थी, बीजेपी की फुल हवा थी, तो किस तरीके से आप हैंडल करते थे इस क्षेत्र में? आपकी पार्टी बढ़ावा लाने के लिए ನಿಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ಎಷ್ಟು ಯಶಸ್ವಿಯಾದ್ರಿ? ಏನಾಗಿದೆ ಯಾವ ಪ್ರಕಾರ ಕಾಂಗ್ರೆಸ್ ಪ್ರತಿಯೊಂದರ ಜನರಿಗೆ ಇದೇ ನಾವು ತಿಳಿಸಿ ಹೇಳ್ತಿದ್ದೆವು. ಸರ್ವಸಾಮಾನ್ಯ ಜನರಿಗೆ ಈಗ ಕಲ್ಯಾಣ ಆಗುವುದಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಬರಬೇಕಂದ್ರೆ ಸರ್ವಸಾಮಾನ್ಯ ಮಂದಿಗೆ ಕೆಲಸದ, ಸರ್ವಸಾಮಾನ್ಯ ಮಂದಿಗೆ ಉದ್ಧಾರ ಆಗುದಂದ್ರೆ ಕಾಂಗ್ರೆಸ್ಸೇ ಬೇಕು. ಈಗೇನಾಗ್ಯದ BJP ಬರೇ ಏನತ್ತಾರ ಅದಕ್ಕೆ
ಕಾಸ್ಟಿಜಮ್ ಮಾಡಿ Yes, yes. ಇದು ಓಟ್ ತೋಲಾಗುತ್ತದೆ. ಅದು ಆಳ್ಯಾಗ ನಾವು ಎಲ್ಲ ಡಿಟೇಲ್ ಮಂದಿಗೆಲ್ಲ ತಿಳಿಸಿ ಹೇಳಿದೆವು. ಅದೇ ಪ್ರಕಾರ ಇಂತ ಆಳ್ಯಾಗ 2014ದಾಗ ಏನಂತಾರ ಅದಕ್ಕೆ ಮೋದಿ ಗಾಳಿ ಬಿ ಇತ್ತು, ಜೋರ್ಲಿ ಮೋದಿ ಹವಾನ ಇತ್ತು. ಅದ್ರಾಗ 55,000 ತಗೊಂಡ್ರಿ. ಅದ್ರಾಗ 55 ಓಟ್ ತೊಗೊಂಡೇವು. ಅದ್ರಾಗ ಬಿ ಥರ್ಡ್ ಪರ್ಸನ್ ಕ್ಯಾಂಡಿಡೇಟ್ ಥಾ जो मदल और 2009 में हमारे इधर ही प्रकाश शेंडगे उनको बीजेपी से वो जीते थे बीजेपी से, लेकिन उनको जिताने के लिए जो कुछ भी था, जो कुछ भी परिश्रम लिया था वो कांग्रेस वालों ने लिया था. अच्छा 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 अच्छा. पूरा कांग्रेस वहाँ उस टाइम हमने विसर्जित करके उनको ಪಾಠಿಂಬಾ ದೇಕೆ ಉನ್ಕೋ ಜೀತಾ ಕೆಲೆ. ಏನಂತಾರ ಅದಕ್ಕೆ 13 ದಿನದಾಗ ಅವರು ಆಳ್ಯಾಗ ನಾವು ಅವ್ರಿಗೆ MLA ಮಾಡಿದ್ದೆವು. 13 ದಿನ ನೀವು ಅವ್ರಿಗೆ ಆಳಾಗಿ ದುಡಿದು ಅವರು ಅಧಿಕಾರಕ್ಕೆ ತಗೊಂಡ್ ಬಂದ್ರಿ. ಆದ್ರೆ ಒಂದು ವಿಷಯ, 2009ರಲ್ಲಿ ಕಾಂಗ್ರೆಸ್ ಇಲ್ಲ, 4ರಲ್ಲಿ ಇಲ್ಲ. ಅವಾಗ ನಾ ಇತಿಹಾಸ ಒಂದು 25 ವರ್ಷ ಅಂತ ಹೇಳಿದ್ದಲ್ಲ, ಯಾಕೆ ಸರ್ ಇಲ್ಲಿ ಕಾಂಗ್ರೆಸ್ ಯಾಕೆ ಸ್ಪರ್ಧೆ ಮಾಡಲಿಲ್ಲ ಅವಾಗ? ಆಳ್ಯಾಗ ಏನಾಯ್ತು, ನಮ್ಮ ಸ್ಟೇಟ್ ಲೀಡರ್ ಮತ್ತು ನಮ್ಮ AICC ಕಳೆದು ಇದು ಅಲಯನ್ಸ್ ಜಾಗ ಹೋಯ್ತು. ಅದು ನಾವು ನಮಗೆ ಅಲ್ಲಿ ಮೈತ್ರಿಪೂರ್ಣ ಆಳ್ಯಾಗ ನಮಗೆ NCPಗೆ ಇಲ್ಲಿ ಜಾಗ ಹೋಯ್ತು. ಅದು ಆ ಪ್ರಕಾರ ಇತ್ತು. ನಮಗದು ಪಸಂದ್ ಇದ್ದಿದ್ದಿಲ್ಲ. ನಮ್ಮ ಎಲ್ಲರೂ ಕಾಂಗ್ರೆಸ್ ಲೀಡರ್ಸ್ ಎಲ್ಲರೂ ನಾವು ರಾಜೀನಾಮೆ ಕೊಟ್ಟು BJPಗೆ ಆಳ್ಯಾಗ ಸಪೋರ್ಟ್ ಮಾಡಿ 13 ದಿನದಾಗ ಪ್ರಕಾಶ್ ಶೆಂಡಿಗೆಗೆ ನಾವು MLA ಮಾಡಿದ್ದೆವು. BJP ಅವರಿಗೆ ನಾವು ಆಳ್ಯಾಗ BJPಗೆ ಸಪೋರ್ಟ್ ಯಾಕೆ ಮಾಡಿದೆವು ಅಂದ್ರೆ, ಈ NCP ಆಳ್ಯಾಗ ಇಲ್ಲಿ ನಮ್ಮ ಮೈತ್ರಿಪೂರ್ಣ ಲಡತಿ ಒಳಗೆ ಅಲಯನ್ಸ್ ಒಳಗೆ NCP ಇದು ಜಾಗ ಸಿಕ್ಕಿತ್ತು. ಅದು ಯಾವ ಕ್ಯಾಂಡಿಡೇಟ್ ಅದು ವಿಲಾಸರಾವ್ ಜಗತಾಪ್ ಅದು ನಮ್ಮ ಎಲ್ಲರಿಗೆ ಕಾಂಗ್ರೆಸ್ ಮಂದಿಗೆ ಪಸಂದ್ ಇದ್ದಿತ್ತಿಲ್ಲ. ಇದಕ್ಕಿಂತ ಮೊದಲು ಅವ್ರದ್ದು ಕೆಲಸ ನೋಡಿದ್ದೆವು. ಅವರು ಬರೇ ಸ್ವತಂತ್ರ ಸಲಗೆ ಅವರು ಕೆಲಸ ಮಾಡೋರು, ಜನರಿಗೆ ಸಲಗೆ ಏನು ಕೆಲಸ ಮಾಡೋಂಗಿಲ್ಲ. ಇದು ನಮ್ಮ ಕಡೆ ಮೊದಲು ಧ್ಯಾನದಾಗ ಬಂದಿತ್ತು. ಆ ಪ್ರಕಾರ ನಾವು ಏನು ಮಾಡಿದೆವು ಕಿ ಎಲ್ಲ ಕಾಂಗ್ರೆಸ್ ವಿಸರ್ಜಿತ್ ಮಾಡಿ ನಾವು BJPಗೆ ಸಪೋರ್ಟ್ ಮಾಡಿದೆವು. ಸಪೋರ್ಟ್ ಆಳಾಗಿ ಈ ಪ್ರಕಾರ ಆಗಿತ್ತು ಕಿ ಈ ಕಾನ್ಸ್ಟಿಟ್ಯೂಂಟ್ ಒಳಗೆ ಪ್ರಕಾಶ್ ಶೆಂಡಿಗೆದಿಂದ ಯಾನಾರೇ ಇಲ್ಲಿ ಆಗ್ಬೋದು, ನೀರಾವರಿ ಆಗಬೇಕು, ಸ್ಕೂಲ್ ಕೆಲಸ ಆಗಬೇಕು, ಶಿಕ್ಷಕನಾಗಬೇಕು, ಉದ್ಯೋಗ ಆಗಬೇಕಿತ್ತು, ಜಲಸಂಧಾರಣ ಇರಿಗೇಷನ್ ನೀವು ಅತಿರಿ ಇರಿಗೇಷನ್ದಾಗ ಕೆಲಸ ಆಗಬೇಕು. ಈ ಪ್ರಕಾರ ನಾವು ಅವ್ರಿಗೆ ಸಪೋರ್ಟ್ ಮಾಡಿದ್ದೆವು. ಖರೆ ಏನಾಗಿದೆ, ಇಲ್ಲಿ ತನ ನಮ್ಮಲ್ಲಿ 4 MLAs ಹೊರಗಿನ ನಾವು ಲೋಕಲ್ ಯಾರೂ ಇದ್ದಿದ್ದಿಲ್ಲ. ಆಯ್ತು, ಈ ಜನರಿಗೆ ಎಲ್ಲ ಇದು ಧ್ಯಾನದಾಗ ಬಂದದ. ಈಗ ಹೊರಗಿನವ್ರಿಗೆ ಬ್ಯಾಡ, ಏನು ಇದ್ದು ಲೋಕಲ್ದವ್ರು ಇರಲಿ. ಏನಂತದ, ನಮ್ಮ ಕಾನ್ಸ್ಟಿಟ್ಯೂಷನ್ ಹಿಂಗದ ಕಿ ಇಲ್ಲಿ 2,27,000 ಹೆಕ್ಟರ್ಸ್ ಏರಿಯಾಗಳನ್ನು ಜತ್ ತಾಲೂಕ ಇದ್ರಾಗ ಹೆಕ್ಟರ್ಸ್ ಇದ್ರಾಗ ಮತ್ತು 115 ಹಳ್ಳಿಗಳು ಗ್ರಾಮ ಪಂಚಾಯತ್. ಅದ್ರಾಗ ಏನತ್ತಾರ ಮಹಸೂಲಿ ಅಂದ್ರೆ ನಿಮ್ಮಲ್ಲಿ ಏನತ್ತಾರ ಮಹಸೂಲಿ ಕಾನ್ಸ್ಟಿಟ್ಯೂಷನ್ ಊರುಗಳು ಎಲ್ಲ 126 ಮತ್ತು 540 ವಾಡಿ ವಸ್ತಿ ಅಂತಾರ ನಿಮಗೆ, ಛೋಟಾ ವಾಡಿ ವಸ್ತಿ. ಹಿಂಗೆ ಈ ಪ್ರಕಾರ ನಮ್ಮ ಸಣ್ಣ ಹಳ್ಳಿಗಳು ದೊಡ್ಡ ದೊಡ್ಡ ಹಳ್ಳಿಗಳು ಇದ್ದಂತ 115 ಈ ಪ್ರಕಾರ ಈ ನಮ್ಮ ಕಾನ್ಸ್ಟಿಟ್ಯೂಷನ್ ಐತಿ. ಆಯ್ತು, ಇದ್ರಾಗ ಕೆಲಸ ಮಾಡೋದಿತ್ತಂದ್ರೆ ಒಂದು ಜಿಲ್ಲಾ ಪರಿಷತ್ ಘಟ್ ಒಂದಿಂದಾಗ ಆಗೋದಿಲ್ಲ. ಈ ಪರಿಸ್ಥಿತಿ ಅದು ಅಸಾಧ್ಯ. ಅದು ಅದೇ ಇದು ಈಗ ಬರೋ ಏನಂತಾರ ವಿಧಾನಸಭಾ ಚುನಾವಣೆ, ಅದು ಈಗೇ ನಮ್ಮ ರಣಧುಮೇಳಿ ಚಾಲು ಆಗ್ಯದ, ತಿರುಗಾಡೋದು ಚಾಲು ಆಗ್ಯದ. ಈಗ ಅಪೋಸ್ ಅವ್ರು ಯಾರು ಬರ್ತಾರೆ ಯಾರಿಲ್ಲ ಇದಕ್ಕಿಂತ. ಮತ್ತು ಹಿಂದ್ಕಿಂದ 2019 ಹಿಡ್ಕೊಂಡು ಈಗ ಇಲ್ಲಿ ತನ ಯಾವ ಪ್ರಕಾರ ನಾ ವಿಧಾನಸಭಾ ಇರಲಿ, ಪ್ರಶಾಸಕ ಇರಲಿ, ಏನಂತಾರ ಅದಕ್ಕೆ
ಇದ್ರ ಒಳಗೆ ಎಲ್ಲ ನಮ್ಮ ಏನು ಸಮಸ್ಯೆಗಳು ಅವು, ನೀರಿಂದ ಇರಲಿ, MSCB ಇರಲಿ, ಅದಕ್ಕಿಂತ ಜಲಸಂಧಾರಣ ಇರಲಿ, ಇರಿಗೇಷನ್ ಮತ್ತು ಈ ಶಿಕ್ಷಣ, ಈ ಪ್ರಕಾರ ಎಲ್ಲ ಸಮಸ್ಯೆಗಳು ಈಗ ರೆಕಾರ್ಡ್ ಮೇಲೆ ಈಗ ಬಂದವು. ಅದ್ರ ಮೇಲೆ ಈಗ ವರ್ಕೌಟ್ ಚಾಲು ಆಗ್ಯಾವ. ಈ ಕೆಲಸನೂ ಮುಂದಿನ ಇದ್ರಾಗ ತುಸು ಪ್ರಮಾಣದಾಗ ಈಗ ಎಲ್ಲ ಇರಿಗೇಷನ್ದಾಗ ಈಗ ಎಲ್ಲಕ್ಕಿಂತ ಚಲೋ ದಗದ್ ನಡೆದವ. ಇದು ಭವಿಷ್ಯನಾಗ ಎಜುಕೇಷನ್ದಾಗ ಇದೇ ಪ್ರಕಾರ ಉದ್ಯೋಗ ಇದೇ ಪ್ರಕಾರ ಈಗ ಎಲ್ಲ ರೆಕಾರ್ಡ್ ಮೇಲೆ ಬಂದು ಈಗ ಸರ್ವೆ ಶುರು ಆಗ್ಯದ. ಆ ಪ್ರಕಾರ ನಮ್ಮ ಭಾಗಕ್ಕೆ ಇದು ದುಷ್ಕಾಳಿ ಭಾಗಕ್ಕೆ ನ್ಯಾಯ ಕೊಡೋದು ಪ್ರಯತ್ನ ನಡೆದ. ಸರಿ ಸರ್, ಪ್ರಥಮ ಬಾರಿಗೆ ನೀವೇನು ಚುನಾವಣೆಗೆ ಹೋದ್ರಿ 2014 ಅಂದರೆ 2014ರಲ್ಲಿ. ಆವಾಗ ನಿಮಗೆ ವಿರುದ್ಧವಾಗಿರ್ತಕ್ಕಂಥ ಯಾವ ವಿಷಯ ನಿಮ್ಗೆ ವಿರುದ್ಧವಾಯಿತು, ತಪ್ಪು ಮಾಡಿದ್ನಂತ ಅನಿಸಿದ್ದು ಯಾವುದು? ಅಂದರೆ ಈ ಕಾಂಗ್ರೆಸ್ನಿಂದ ನಿಲ್ಲಬಾರ್ದಿತ್ತು, ಇಂಡಿಪೆಂಡೆಂಟ್ ನಿಂತರೆ ಆಗ್ತಿತ್ತು, ಅಥವಾ ಇಲ್ಲಿ ಕಾಂಗ್ರೆಸ್ ನಾವು ಹಿಂದೆ ಬಾರಿ ವಿಸರ್ಜನೆ ಮಾಡಿ BJP ಸಪೋರ್ಟ್ ಮಾಡಿದ್ವಿ ಅನ್ನೋಂಥ ಒಂದು ಗಿಲ್ಟಿ ಫೀಲ್? ಹೌದು. ಆಳೆಗೆ ಏನಾಗಿತ್ತು, ಒಂದರ ಮೋದಿಗೆ ಹಳಿನೂ ಅದು ಇದು ಅದು ಒಂದು ಮೇಜರ್ ಕಾರಣ ಇತ್ತು. ಅದೇ ಪ್ರಕಾರ ನಾ ಆಳ್ಯಾಗ ಹೊಸದಿದ್ನಿ. ಆಳ್ಯಾಗ ಇದಕ್ಕಿಂತ ಮೊದಲು ನಾ ಜಿಲ್ಲಾ ಪರಿಷತ್ ಸದಸ್ಯ ಆಗೀನಿ, DCC ಬ್ಯಾಂಕಿನ ಸದಸ್ಯ ಆಗೀನಿ. ಅದೇ ಥರ ಯಾವ ಪ್ರಕಾರ ಜಿಲ್ಲಾ ಪರಿಷತ್ ಸದಸ್ಯ ಆಗಾನ ಸರ್ವಸಾಮಾನ್ಯ ಮಂದಿದ ಕೆಲಸ ಮಾಡ್ಲಿಕ್ಕೆ ನಾವು ಹೋರಾಟ ಮಾಡೀನಿ. ಅದೇ ಪ್ರಕಾರ ನಾ ಜಿಲ್ಲಾ ಪರಿಷತ್ DCC ಬ್ಯಾಂಕಿನ ಸಂಚಾಲಕ ಆಗಾನ ಸರ್ವಸಾಮಾನ್ಯ ನಮ್ಮ ಶೇತಕರಿ ಮಂದಿಗೆ ಹೆಂಗೆ ಕರ್ಜ್ ಸಿಗಬೇಕು ಅದು ಎಲ್ಲ ನೋಡಿ ನಾ 2014 ಮೇ ನಾ ಕನ್ಸಲ್ಟೇಷನ್ ಆಗೀನಿ, ಕಾಂಗ್ರೆಸ್ದಿಂದ ಆಗಿದೆ. ಇದು ಎಲ್ಲ ಇದು ನೋಡಿ ಆಳ್ಯಾಗ ಏನಾಯ್ತು, NCP ನಮ್ಮ ಏನಂತಾರ ಅಲಯನ್ಸ್ ಪಕ್ಷ ಮೈತ್ರಿ ಆಳ್ಯಾಗ ಬಿ ಅವರು ಒಂದು ಕ್ಯಾಂಡಿಡೇಟ್ ನಿಂದ್ರಿಸ್ರು. ಆಳ್ಯಾಗ ಅವರಿಗೆ ನಮ್ಮದೇ ಮತ, ಅವ್ರಿಗೆ ಏನಾರ 29,000 ಹಿಂಗೇನಾರೇ ಮತ ಅವರಿಗೆ ಬಿದ್ದುದು. ಅದರ ಒಳಗಿಂದು 70 to 75% ಮತ ನಮ್ಮ ಹಕ್ಕಿನ ಮತ ಇದ್ದು. NCP ರೈಟ್, ಪ್ರಕಾಶ್ ಅಂತ ಸೆಂಡಿಗೆ ಅವರೇ ಅವರು 30,000 ಅಂದ್ರೆ 30,130. ಅದರಂದು ನಮ್ಮ ಆಳ್ಯಾಗ ಅವ್ರು ನಿಂತಿತ್ತಿಲ್ಲ ಅಂದ್ರೆ ನಾವು ವಿನ್ನಿಂಗೇ ಪ್ರಥಮ ವಿನ್ನಿಂಗ್. ಆಳ್ಯಾಗ ಒಂಜರ ಅದು ತೆಪ್ತು. ಅದೇ ಪ್ರಕಾರ ಅಂತ 2019ದಾಗ ಈ ಕಾನ್ಸ್ಟಿಟ್ಯೂಷನ್ದಾಗ ತಾವು 19ರಲ್ಲಿ ತಾವು ಆಯ್ಕೆ ಆದ್ರಿ. ಸರಿ, ಈ ಕ್ಷೇತ್ರದಲ್ಲಿ ಕನಸಿನ ಯೋಜನೆ ಮತ್ತು ಈ ಕ್ಷೇತ್ರ ವಿಚಾರ, ಇಂಗ್ಲಿಷ್ನಲ್ಲಿ ಹೇಳ್ಬೇಕಂದ್ರೆ ड्रीम ऑफ डेवलपमेंट ಮತ್ತೆ सपनों का डेवलपमेंट बोल के सपनों का काम बोल के अब जो इस क्षेत्र में चल रहा है, जो ಮುಂದೆ ಬರ್ತಾ ಇರುವಂಥ 24ರ ವಿಧಾನಸಭೆ ಚುನಾವಣೆಯಲ್ಲಿ ತಾವೇನು ಕಳೆದ ಚುನಾವಣೆಯಲ್ಲಿ 87,000 ತಗೊಂಡ್ರಿ. NCP ಶಿವಸೇನೆ ಡಿವೈಡೇಷನ್ ಆಗಿ 2 ಬಣ ಆಗಿದೆ. ಹೌದು, ಕಾಂಗ್ರೆಸ್ ಮತ್ತು BJP ಒಂದೇ ಬಣ, ಅಂದರೆ ಇದು ಬಣ ಆಗಿಲ್ಲ, ಇದು ನ್ಯಾಷನಲ್ ಪಕ್ಷ. ನೀವು ಯಾವ ರೀತಿ ಗೆದ್ದು ಬರಬಹುದು ಈ ಬಾರಿ? ನಿಮ್ಮ ಡ್ರೀಮ್ ಡೆವಲಪ್ಮೆಂಟ್ सपनों का काम और कन्नड़ में बोलते हैं इसको कनसिन योजने. कितना सक्सेसफुल हुआ, अभी कितना सक्सेसफुल होने में है, और कौन कौन सा काम चालती में रनिंग है सर आप क्षेत्र में? ಏನಾಗ್ಯದ, ನಮ್ಮಲ್ಲಿ ಇದು ಮೇಜರ್ ಇಶ್ಯೂ ಅಂದ್ರೆ ನೀರಿನದು, ಇರಿಗೇಷನ್, ಕುಡಿಯುವ ನೀರು ಇರಬೇಕು, ನಮ್ಮ ನೀರಾವರಿ ಇರಬೇಕು, ಅದು ಎಲ್ಲ. 2019ದಾಗ ನಮ್ಮ ಬೌಂಡ್ರಿ ಮೇಲೆ ನಮ್ಮ ನಮ್ಮ ಕರ್ನಾಟಕ ಮಿನಿಸ್ಟರ್ MB ಪಾಟೀಲ್ ಕಾನ್ಸ್ಟಿಟ್ಯೂಷನ್ ಆಗ್ತದ. ಬಿಜಾಪುರ ಬಬಲೇಶ್ವರ ಮತಕ್ಷೇತ್ರ ಬರ್ತದೆ. ಆ ಬಬಲೇಶ್ವರ ಮತಕ್ಷೇತ್ರಕ್ಕೆ ಅವರಿಗೆ ಇರಿಗೇಷನ್ ಮಿನಿಸ್ಟರ್ ಇರಾನ ಆಳ್ಯಾಗ ಅವರಿಗೆ ತುಬಚಿ ಬಬಲೇಶ್ವರ ಯೋಜನೆ ಮಾಡ್ಯಾರ ಅವರು. ಆ ಯೋಜನೆದಿಂದ ಯಾ ಕೆರಿಗಳು ಅವರಲ್ಲಿ ನಿಮ್ಮ ಕರ್ನಾಟಕ ಒಳಗಿನೂ ಕೆರಿಗಳು ಓವರ್ಫ್ಲೋ ಆಗಾನ, ಅದು ಓವರ್ಫ್ಲೋ ನೀರು ನಮ್ಮ ಕಡೆ ಬರ್ತದೆ ಎಲ್ಲ. ಏನಾಗ್ಯದ ಅಂದ್ರೆ ನಮ್ಮ ಮತಕ್ಷೇತ್ರ ಹಿಂಗದ, ನಮ್ಮ ಭೀಮಾ ಖೋರೆ ಮತ್ತು ಕೃಷ್ಣಾ ಖೋರೆ 2 ಖೋರೆ ಒಳಗೆ ಡಿವೈಡ್ ಆಗ್ಯದ. ಅದರಾಗ ನೀವು ಕರ್ನಾಟಕ ಒಳಗಿಂದು ಇದು ಭೀಮಾ ಖೋರೆಗೆ ಬರ್ತಾವ. ಅದರದಿಂದ ಆ ಪೂರ್ವ ಭಾಗಕ್ಕೆ ನಮಗೆ ನ್ಯಾಚುರಲ್ ಫ್ಲೋರೇ ನೀರು ಬಂದದ್ದು.
ಇದನ್ನೂ ರೆಕಾರ್ಡ್ ಮೇಲೆ ಬರ್ತವೆ. ಈ 2019 ಮೊದಲು ನಾ ತುಬ್ಚಿ ಬಬಲೇಶ್ವರ್ ಯೋಜನಾ ಮತ್ತು ನಮ್ಮ ಪೂರ್ವ ಭಾಗಕ್ಕೆ ಯೋಜನಾ ನಾವು ಮತ್ತು ಎಂ ಬಿ ಪಾಟೀಲ್ ಗೌಡ್ರ ಅದು ಐಕ್ಯ ಮಾಡಿ ಅದು ಯೋಜನಾ ಮಾಡೋದು ನಮ್ಮದು ಪ್ಲ್ಯಾನ್ ಇತ್ತು. ಆಳ್ಯಾಗ ನಾವು ಎಲ್ಲಿ ಅಧಿಕಾರ ಒಳಗೆ ಇದ್ದಿತ್ತಿಲ್ಲ. ಅವಾಗ ಅದು ಏನು ನಮಗೆ ಮಹಾರಾಷ್ಟ್ರ ಗೌರ್ಮೆಂಟ್ ಕಡೆ ಮತ್ತು ಕರ್ನಾಟಕ ಗೌರ್ಮೆಂಟ್ ಕಡೆ ಈ ಫಾಲೋಅಪ್ ಮಾಡಬೇಕಾಗಿತ್ತು. ಅದು ನಾವು ಮಾಡಿದೆವು. ಖರೇ ನಮ್ಮ ಮಹಾರಾಷ್ಟ್ರ ಗೌರ್ಮೆಂಟ್ ಅದರೊಳಗೆ ಇನ್ವಾಲ್ವ್ ಆಗಲಿಲ್ಲ. ಅದು ನಿಮ್ಮ ತುಬ್ಚಿ ಬಬಲೇಶ್ವರ ಯೋಜನಾ ಈಗ ಪೂರ್ಣ ಆಗ್ಯದ. ಈಗಂತರೂ ಭೀ ಹಾಗೆ ಅದ ಕಿ ನಾವು ಒಂದು ಪ್ರಸ್ತಾವ ಕೊಟ್ಟಿದ್ದೆವು. ಮಹಾರಾಷ್ಟ್ರ ಗೌರ್ಮೆಂಟ್ ಭೀ ಕೊಟ್ಟಿದ್ದೆವು. ಅಲ್ಲಿದು ನಾವು ಕರ್ನಾಟಕ ಗೌರ್ಮೆಂಟು ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿಯಾಗಿ CM ಭೇಟಿಯಾಗಿ ಒಂದು ಮೀಟಿಂಗ್ ಈ ಇದರದಾಗ ಪ್ಲ್ಯಾನ್ ಐತಿ ಕಿ ಗಿವ್ ಆ್ಯಂಡ್ ಟೇಕ್ ಈ ಥರ ನೀರು ತೊಳೋದು. ಬ್ಯಾಸ್ಗಿ ಒಳಗೆ ನಾವು ಕೃಷ್ಣಾದಿಂದು ನಿಮ್ಮ ರಾಜಾಪುರ ಡ್ಯಾಮ್ ತನ ಕೃಷ್ಣಾ ಖೋರ ಅದಲ್ಲ ಅಲ್ಲಿ ನಾವು ನೀರು ಬಿಡೋದು. ಮತ್ತು ಮಳೆಗಾಲದಾಗ ನೀವು ಇದು ಯೋಜನಾ ಏನದ ತುಬ್ಚಿ ಬಬಲೇಶ್ವರದಿಂದ ನೀವು ನಮಗೆ ಕೊಡೋದು. ಈ ಥರ ಒಂದು ಇಲ್ಲಿ ತನ ನಾವು ಕರ್ನಾಟಕ ಗೌರ್ಮೆಂಟ್ಗೂ ನಾವು ನೀರು ಕೊಟ್ಟಿದ್ದು 2016 ಹಿಡ್ಕೊಂಡು 2021 ತನ ಪ್ರತಿ ವರ್ಷ ಯಾವಾಗ 2 TMC ಕೊಟ್ಟಿದ್ದೆವು, ಯಾವಾಗ ನಾವು 1 TMC ಕೊಟ್ಟಿದ್ದೆವು. ಇದು ಎಲ್ಲ 8 TMC म्हणजे 8 TMC ನೀರು ನಿಮ್ಮ ಕಡೆ ರಿಸರ್ವ್ ಆದ ನಮಗೆ. ನಾವು ಏನಾಗ್ತದೆ ಅದೇ ನೀರು ನಮಗೆ ವಾಪಸ್ ಕೊಡ್ರಿ. ಬರೀ ಮಳೆಗಾಲದಾಗ ಕೊಡ್ರಿ. ಮಳೆಗಾಲದಾಗ ಕೂಡ ತುಬ್ಚಿ ಬಬಲೇಶ್ವರದಿಂದ ನಮಗೆ ಮಳೆಗಾಲದಾಗ ಕೂಡ ನಮ್ಮಲ್ಲಿ ಏನು ಇದ್ದುದು ಕೆರೆಗಳು ಹಳ್ಳಿ ಕಡ್ಗಳು ಅದು ಎಲ್ಲ ನಾವು ತುಂಬಿಕೊಂಡೇವು ಅಂದ್ರೆ ನಮ್ಮದು ರೈತರಿಗೆ ಅನುಕೂಲ ಆಗ್ತದೆ. ಸರಿ ಸರ್, ಈಗ ಮುಂಬರ್ತವಂಥ 2-3 ತಿಂಗಳಲ್ಲಿ ನಿಮ್ಮ ಅಕ್ಟೋಬರ್ ತಿಂಗಳಲ್ಲಿ ಬರಬೇಕಾಗಿರ್ತಕ್ಕಂಥ ನಿಮ್ಮ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆ. ಈ ಚುನಾವಣೆಯಲ್ಲಿ ನೀವು ಮತ್ತೆ ಕಾಂಗ್ರೆಸ್ಸಿನ ಆಕಾಂಕ್ಷಿ ಅನ್ನೋದಕ್ಕಿಂತ ಸಿಟ್ಟಿಂಗ್ MLA ಮತ್ತು ನಿಮಗೆ ಟಿಕೆಟ್ ರಿಸರ್ವ್, ಯಾಕಂದರೆ ಇಲ್ಲಿ ನೆಲ ಇಲ್ಲದಂಥ ಕಾಂಗ್ರೆಸ್ ಪಕ್ಷ ನೆಲ ಭಾವಿಸಿ ಕೊಟ್ಟಿರ್ತಕ್ಕಂಥ ನೀವು, ಯಾಕಂದರೆ ಕಾಂಗ್ರೆಸ್ ನಿಮಗೆ ಆಶೀರ್ವಾದ ಮಾಡಲಿಲ್ಲ, ಕಾಂಗ್ರೆಸ್ಸಿಗೆ ಈ ಕ್ಷೇತ್ರ ಜನ ಆಶೀರ್ವಾದ ಮಾಡಿದ್ರು ವಿಕ್ರಮ್ ಸಿಂಹ ಅವ್ರ ಜೊತೆ. ಆಗಲಕ್ಕೆ ನಾ ಹೇಳಿದ್ನಲ್ಲ ಸಿಂಹ ಗಜರುತ್ತೆ ಅಂತ ಹೇಳಿ, ಆ ರೀತಿ ನೀವು ಸಿಂಹ ಇದ್ದೀರಿ. ಆದರೆ ಈ ಕ್ಷೇತ್ರದಲ್ಲಿ ಮತ್ತೆ ನಿಮ್ಮ ಡ್ರೀಮ್ ಏನು ಕಟ್ಕೊಂಡ್ರಿ? ಈಗ ಮೊದಲ ಡ್ರೀಮ್ ಅಂತರೂ ಹಿಂಗೆ ಅದಕ್ಕೆ ಸರ್ವಸಾಮಾನ್ಯ ಮಂದಿಗೆ ನೀರಾವರಿ ಆಗಬೇಕಾದ ಅದು ಒಂದು ಮೊದಲು. ಈಗಂತರೂ 60% ಕಂಪ್ಲೀಟ್ ಆಗ್ಯದ. ಉಳ್ಕಿದ್ದು 40% 40% ಕಂಪ್ಲೀಟ್ ಆಗೋದಿನ ಅದು ಒಂದು ಫಾಲೋಅಪ್. ಅದಕ್ಕಿಂತ ಮುಂಚೆನೇ ನಮ್ಮ ಎಜುಕೇಷನ್ದಾಗ ಏನದು ನಮ್ಮ ಸರ್ವಸಾಮಾನ್ಯ ಮಂದಿಗೆ ಶೇತಕರಿ ಮಂದಿದ್ದು ಹುಡುಗರಿಗೆ ಚಲೋ ಶಿಕ್ಷಣ ಸಿಗಬೇಕಾದ ಅದು ಒಂದು ಇದು ನಡೆದ. ಮತ್ತೊಂದು ಇಲ್ಲಿ ನಮ್ಮಲ್ಲಿ ಏನಂತಾರೆ ಗೌರ್ಮೆಂಟ್ ಲ್ಯಾಂಡು ಭಾಳ ಪ್ರಮಾಣದಾಗ ಅದ. ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ MIDC ಪ್ರಾಜೆಕ್ಟ್ ದೊಡ್ಡ MIDC ಪ್ರಾಜೆಕ್ಟ್ ಒಂದು ತರುವುದು. ಮತ್ತು ಅದರದಿಂದ ನಮ್ಮ ಸನಿ ವಿಜಾಪುರ ಡಿಸ್ಟಿಕ್ ಆಗ್ತದ ನಿಯರೆಸ್ಟ್. ವಿಜಾಪುರ ಡಿಸ್ಟಿಕ್ದಾಗ ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ಲಾಗತ್ತೆ ವಿಜಾಪುರ. ಅದೇ ಇಲ್ಲಿದು ಏನು ನಮ್ಮ ಶೇತಕರಿ ಮಂದಿದು ಏನು ನಾವು ಏನು ಕ್ರಾಫ್ಟ್ ತೋತೀವೋ ಅದಕ್ಕೆ ಈಸಿ ಮಾರ್ಕೆಟ್ ಆಗೋದು. ಅದು ಅದರದಿಂದ FBO ಸಣ್ಣ FBOಗಳು ಮಾಡಿ ಅದರಾಗ ನಮ್ಮಲ್ಲಿ ಏನು ಕ್ರಾಪ್ ಬರ್ತದ ಅದೇ ಪ್ರಕಾರ ಅಲ್ಲಿ FBO ಒಳಗೆ ಪ್ರೊಡಕ್ಷನ್ म्हणजे ಪ್ರೊಡಕ್ಷನ್ ಟು ಮಾರ್ಕೆಟ್ ಈ ಥರ ಜರ ಪ್ಲ್ಯಾನ್ ನಡೆದ. ಅದೇ ಪ್ರಕಾರ ಸಣ್ಣ ನಮ್ಮ ಹೆಣ್ಮಕ್ಳು ಮಹಿಳಾ ಬಚತ್ ಗಟ್ಟದಿಂದ ದೊಡ್ಡ ಪ್ರಮಾಣ ಪ್ರತಿಯೊಂದು ಹಳ್ಳಿ ಒಂದು 20 ಮಹಿಳಾ ಬಚತ್ ಗಟ್ ಮಾಡಿ ಅಲ್ಲಿ ಏನು ತುಸು ಅವರಿಗೆ ಇದು ಉದ್ಯೋಗ ಕೊಡೋದು. ಆ ಉದ್ಯೋಗದಿಂದ ಅವ್ರಿಗೆ ಭೀ ಆರ್ಥಿಕ ಪರಿಸ್ಥಿತಿ ಅವ್ರಿಗೆ ಭೀ ಅನುಕೂಲ ಆಗ್ತದೆ. ಅದೇ ಪ್ರಕಾರ
ಈ ಥರ ಕೆಲಸ ನಡೆದದ ಪ್ಲ್ಯಾನ್ ನಡೆದವು. ಸರಿ, ಓಕೆ. ಈ ಕಡೆ ನಿಯರೆಸ್ಟ್ ನಿಮ್ಮ ಕರ್ನಾಟಕ, ಹೌದ್ರಿ. ಆ ಕಡೆ ಸೊಲ್ಲಾಪುರ್ ಗುಲ್ಬರ್ಗದಿಂದ ಕಡೆ ಹೋದ್ರೆ ನಿಯರೆಸ್ಟ್ ನಿಯರೆಸ್ಟ್ ತೆಲಂಗಾಣ. ಈ ಕಡೆ ಕಾಂಗ್ರೆಸ್ನ 5 ಗ್ಯಾರಂಟಿ ಕರ್ನಾಟಕ ಪ್ರಥಮ ಬಾರಿಗೆ ಜಾರಿ ಆಗಿರ್ತಕ್ಕಂಥ. यानी कि 5 स्कीम बोलेंगे तो अन्न भाग्य, ಗೃಹ ಜ್ಯೋತಿ, ಗೃಹ ಲಕ್ಷ್ಮಿ, ಶಕ್ತಿ ಯೋಜನೆ ಮತ್ತು ಸ್ಕೈ ಫಂಡ್, ಯುವ ನಿಧಿ, ಈ 5 ಸ್ಕೀಮ್ಗಳನ್ನು, ಈ ಕಡೆನೂ 5 ಸ್ಕೀಮ್ಗಳನ್ನು, ಆ 5 ಸ್ಕೀಮಿನ ವಿಚಾರಗಳನ್ನು ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ 288 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಯಶಸ್ವಿ ಆಗಬಹುದು, ಈ ಸ್ಕೀಮ್ ಇಲ್ಲಿ ಜಾರಿ ಆಗಬಹುದಾ, अदे स्कीम में अल्ली नड़ीता इरुವಂತ स्कीम यानी कि वहाँ जो चल रहे स्कीम, वो स्कीम को यहाँ की जनता, अब जो विधानसभा क्षेत्र आपका जत, इस विधानसभा क्षेत्र की, और अब जो बाहर कुछ भी आपके कांग्रेस पार्टी के हो या अदर्स विधानसभा क्षेत्र में आप जाते रहते हैं, पहचान रहती है, वहाँ की जनता इसके लिए क्या राय आ रही है इस 5 स्कीम के लिए? आपको क्या लगता है इस 5 स्कीम के माहौल? ये जो कर्नाटक ने किया हुआ है, जो 5 स्कीम, वो सर्वसामान्य लोगों के लिए अच्छा है जी। कि जैसे कि महिला, जैसे कि यूथ इन लोगों को जो उन्होंने स्टाइफंड दिया हुआ है, जिनको सर्विस नहीं मिली, जिनको महिलाओं को 2000 पर मंथ, ऐसा जो कुछ स्कीम किया हुआ है, वो स्कीम अच्छी ही है। उसका इफेक्ट थोड़ा बहुत हमारे इधर भी पड़ने वाला है। तो उसकी वजह से ही हमने 29 से हमारा भी सेशन चालू हो रहा है। तो वो सेशन में जैसे कर्नाटक में इम्प्लीमेंट किया हुआ है, तो वो ये बॉर्डर एरिया में जैसा कि कर सकते हैं, ऐसा प्लान हम सजेस्ट करने वाले हैं। यानी कि वहाँ पे मुद्दा उठाने वाले हैं, यहाँ पे वो स्कीम के लिए आप एडवाइस करने वाले। अब 29 को ये आखिरी सेशन है आपका, यानी कि सामने इलेक्शन आने वाला है। इस आखिरी सेशन में 2 राज्य के नज़र में होते हुए स्कीमों के लेकर आपके जो होने वाले कामकाज अभी बैलेंस है, कुछ बजट भी डिवाइडेशन होने वाला है, उस टाइम पे कभी आपको कोड ऑफ कंडक्ट जारी होगा, यानी कि पता नहीं चलता। तो वो चुनाव आयोग के ऊपर डेट के ऊपर डिपेंड होके बिफोर ही 40 डेज बिफोर ही चुनाव आयोग ने तो रूल्स एंड रेगुलेशन और जाती ये कोड ऑफ कंडक्ट जारी करते हैं। तो आपका जो 29 जो सेशन चालू होने वाला है, इस सेशंस में यानी कि वहाँ पे चलने वाले जो मुद्दे पर, किस मुद्दे पे आप आवाज़ उठाने वाले हैं? एक है जो हमारा एरिया, मैंने पहले भी बताया था कि जैसे कि हमारा बॉर्डर एरिया है और ज़्यादातर कन्नड़ लोग यहाँ पे हैं, तो उनके लिए ऑलरेडी जिला परिषद स्कूल ऑलरेडी 121 है। तो उसके हिसाब से वो जो वहाँ के कन्नड़ स्कूल जो है, उनकी अच्छी तरह से एजुकेशन मिलने के लिए वहाँ पे जो अभी शिक्षक जो टीचर्स है अभी कम है, उसके लिए आवाज़ उठाएंगे। जैसे कि मराठी में है वैसे ही उर्दू में है, वही परिस्थिति अभी जो कुछ भी क्या बोल रहे कि एक गवर्नमेंट के लिए, गवर्नमेंट के स्तर पे जो वैकेंसीज अभी पेंडिंग है, उसके लिए आवाज़ उठाने वाले हैं। तो एक है, और दूसरा उद्योग के लिए भी आवाज़ उठाने वाले हैं। यानी कि जैसे ही रिकॉर्ड पे आता है वो अगले पंचवार्षिक के लिए अच्छा ही होगा, और उसके हिसाब से जब भी रिकॉर्ड पे, शासन के रिकॉर्ड पे आ गया, तो जब भी उसी तरफ से वो प्लानिंग करेंगे, उसकी तरफ से हमारे सर्वसामान्य लोगों को उसका फायदा होगा। ಸರಿ ಸರ್, ಈಗ ಈ ಕ್ಷೇತ್ರದ ಕನ್ನಡ ಪ್ರೇಮಿ ಅಂದ ತಕ್ಷಣ ಕೆಲವೊಂದಿಷ್ಟು ಬೆಳಗಾವಿನಲ್ಲಿ ಇವು ಮಹಾರಾಷ್ಟ್ರಕ್ಕೆ ಬಿಟ್ಟು ಕೊಡಬೇಕು ಬೆಳಗಾವಿ ಅನ್ನೋಂಥ ಪ್ರತಿಭಟನೆಗಳನ್ನು, ಡ್ಯಾಮೇಜ್ಗಳನ್ನು ನೀವು ಕೂಡ ನೋಡಿದ್ರಿ. ಅದೇ ರೀತಿ ಜತ್ನಲ್ಲಿ ಏನಾದರೂ ಎಫರ್ಟ್ ಬಿದ್ದಿದ್ದು, ಆ ರೀತಿ ಮೈನಸ್ ಅದು ಏನಾದರೂ ನಿಮಗೆ ಮೈನಸ್ ಆಗಿರೋದು ನೀವು ಶಾಸಕರಿದ್ದಾಗ ಆಗಿರ್ತಕ್ಕಂಥ? ಈಗ जिस प्रकार जहाँ पे कर्नाटक में बेलगाव बॉर्डर एरिया है मराठी का, जैसे ही वैसा ही एक जत में है। तो फिर यहाँ के लोग कन्नड़ है, तो वो बोल रहे हैं कि हमें कर्नाटक में ही छोड़ दो। जत का थोड़ा बहुत एरिया है और हमारे
महाराष्ट्र में दूसरा एक कॉन्स्टिट्यूशन है अक्कलकोट, वहाँ का भी थोड़ा बहुत, जैसे कि इससे पहले भाषिक के लिए भाषिक प्रांत होने की वजह से जैसा महाजन अहवाल हमारे इधर अपॉइंट किया हुआ था, उस प्रकार जैसे कि अपना बेलगांव और उसके नज़दीक मराठी भाग महाराष्ट्र में आएगा और हम लोग कर्नाटक में जाएंगे, ऐसा कुछ था। लेकिन अभी वो हो सकता है, नहीं हो सकता है, उससे ज़्यादा यहाँ के जो लोग हैं, यहाँ के लोगों को उसी प्रकार का सर्वसामान्य लोगों का जो अधिकार है वो मिलना चाहिए, यही हमारी भावना है। ठीक है सर, कभी भी सेशन चालू रहने के टाइम पे इस मुद्दे पे आवाज उठती है क्या? जरूर उठते। मैंने ही सेशन में नहीं, महाराष्ट्र से हमारे को कर्नाटक में मिला दो, उधर का महाराष्ट्र में ले लो, ऐसा कुछ? थोड़ा बहुत इशू पिछली 1.5 बरस के पहले हुआ था ऐसा इशू कि जो महाराष्ट्र शासन की तरफ से हमें जो कुछ भी सुविधा मिलनी चाहिए वो मिल नहीं रही है, ऐसा तो फिर तो आप नहीं दे रहे तो फिर हमें कर्नाटक में जाने के लिए वहाँ उस टाइम मेरे ख्याल से मेरे कॉन्स्टिट्यूशन में 44 विलेजेस थे, उन्होंने ठहराव किया था कि हमें कर्नाटक में जाने के लिए परमिशन दे दो। तो फिर उससे हल निकलने वाला नहीं है। जहाँ है वहाँ ही वहीं रह के उन लोगों को ज़्यादातर सुविधा कैसे मिली, यही देखना उचित रहेगा, ಜರೂರಿ है। ठीक है ಸರ್, ಆಖರಿ ನಾನು ಕೊನೆ ಹಂತಕ್ಕೆ ಹೋಗ್ತಾ ಇದ್ದೇನೆ, ಯಾಕಂದರೆ ಸಮಯದ ವಿಚಾರ ಮಾಡುತ್ತಾ ಆಮೇಲೆ ಚುನಾವಣೆ ಮುಂದೆ ಇಟ್ಟುಕೊಂಡು ನಿಮ್ಮ ಅನೇಕ ಹಳ್ಳಿಗಳಿಗೆ ಕೆಲಸ ಕಾರ್ಯಗಳಿಂದ ನೀವು ನೋಡಬೇಕಾಗಿರುತ್ತೆ. ನಾನು ಕೊನೆಯ ಬರ್ತಾ ಇದ್ದೇನೆ, ಈ ಕ್ಷೇತ್ರದಲ್ಲಿ ಮರು ಆಯ್ಕೆ ಆದರೆ ಸೆಕೆಂಡ್ ಟರ್ಮ್ಗೆ ನಿಮಗೆ ವಿಜಯೋತ್ಸವ ಆಚರಣೆ ಆದರೆ, ಅಂದರೆ दूसरी बार आपको तीसरी बार के हिस्सा लेने, तीसरी बार कंटेस्ट कर रहे हो, एक बार डिफीटेड, एक बार विजयस्तव, और दूसरी बार भी आप तीसरी बार हिस्सा ले रहे हैं, दूसरी बार विधानसभा चले जाने के लिए मौका मिलेगा, तो आपका पहला एजेंडा, ड्रीम प्रोजेक्ट क्या है? ये नीरावरी छोड़ के। एक है कि नीरावरी छोड़ के जो कुछ भी इश्यू है वो एजुकेशन है, उद्योग है, यानी कि यहाँ के लोगों को यहीं पे काम मिलेगा लोकल ही। देन एग्री प्रोडक्ट, जो बाय प्रोडक्ट है, बाय प्रोडक्ट के जैसे कि डेयरी है, जैसे कि फार्मर प्रोड्यूस कंपनी के माध्यम से यहाँ के लोगों का यहीं पे अपने इनकम में ज़्यादा होने के लिए, उसी प्रकार हम ज़्यादातर आगे आने के लिए ड्रीम प्रोजेक्ट कर रहे हैं। सही सर, ओके, थैंक यू। इस क्षेत्र से अब कितने लोगों को जो घर नहीं रहता, यानी कि किसको कन्नड़ में बोलते हैं सूರು ಇಲ್ದಂತವರಿಗೆ, ಅಂದರೆ ಮನೆ ಇಲ್ದಂತವರಿಗೆ, ಲ್ಯಾಂಡ್ ಇಲ್ದಂತವರಿಗೆ, ಎಷ್ಟು ಜನರಿಗೆ ಮನೆ ಹಾಕಿಸಿ ಕೊಡುವಂಥ ಪ್ರಯತ್ನ ನೀವು ಸರ್ಕಾರದಲ್ಲಿ ಅಧಿವೇಶನದಲ್ಲಿ ಸೆಷನ್ದಲ್ಲಿ ಧ್ವನಿ ಎತ್ತಿ ನಿಮ್ಮ ಜತ್ ಗ್ರಾಮೀಣ ಭಾಗದ ಜನರಿಗೆ, ಸಿಟಿಯಲ್ಲಿ ಡೆವಲಪ್ಮೆಂಟ್ ಇರ್ತಾರೆ, ಗ್ರಾಮೀಣ ಭಾಗದಲ್ಲಿ ಇರೋದಿಲ್ಲ ಅಂಥ ಜನರಿಗೆ ತಾವು ಯಾವ ರೀತಿ ಪ್ರಯತ್ನ ಪಟ್ರಿ? ಈಗ ನಮ್ಮಲ್ಲಿ ಇನ್ನಂತರೂ 23,000 ಜನರಿಗೆ ಹಿಂಗದ ಕಿ ಮನೆ ಇಲ್ಲ, ಲ್ಯಾಂಡ್ ಇಲ್ಲ, ಲ್ಯಾಂಡ್ ಇರೋದು ಜಾಗ ಇರೋದು ಈ ಥರ ಅವ್ರಿಗೆ ಇರುತ್ತೆ, ಅದು ಹಾಕಿಸ್ಕೊಳ್ಳೋಕೆ ಆಲ್ರೆಡಿ ಅದೇ ಪ್ರಕಾರ ಅದು ರೆಕಾರ್ಡ್ ಮೇಲೆ ತಂದು ಅದು ಅವ್ರ ಮೇಲೆ ಈಗ ಏನಾರೇ ನಾ 2019ದಾಗ ಇಲ್ಲಿ ಇಲೆಕ್ಟೆಡ್ ಆಗಾನ ಈ ಥರ ಪರಿಸ್ಥಿತಿ ಇದೆ. ಈಗ ಅದೇ ಪರಿಸ್ಥಿತಿ ಈಗ 9,000 ಕಮ್ಮ, 9,000 ಹಿಡ್ಕೊಂಡು 23 ಅಂದ್ರೆ 23,000 ಇದು ಕಡಿಮೆ ಆಗ್ಯದ. ಏನಂದ್ರೆ 14,000 ಈಗ ಕಮ್ಮಿ ಆಗ್ಯದ. ಈಗ ಉಳ್ದಾವ ಬರೀ 9,000. ಈ ಅದನ್ನೂ ಈ 2 ವರ್ಷನಾಗ 1.5 ವರ್ಷನಾಗ ಅದನ್ನೂ ಮುಗಿತದ. ಅದು ಆ ಪ್ರಕಾರ ಪ್ಲಾನಿಂಗ್ ಐತಿ. 26 ಓಕೆ, ಥ್ಯಾಂಕ್ ಯು ಸರ್. ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ
ನಾನು ಅಂದಿಕೊಂಡಿದ್ದಕ್ಕಿಂತ ಹೆಚ್ಚಿಗೆ ಸಮಯ ತಾವು अवकाश ಮಾಡಿಕೊಟ್ರಿ ಅಂದರೆ जो मैं सोचा था कि उससे ज़्यादा मुझे आपने टाइम दिए और आखिरी बार हमारी न्यूज़ 43 इंडिया की तरफ से और जो जत के जो कन्नड़ मराठी और हिंदी प्रेमी जो है इन मतदाताओं को हमारी न्यूज़ 43 इंडिया की तरफ से जो आने वाला इलेक्शन कुछ ही दिनों में आने की राह देख रहा है कि मतदाता होने में कुछ लोग आपको रिपीट जिताकर 87,000 से भेजे थे, 34,000 लीड से भेजे थे, वो उसका डबल करके आपको विधानसभा में भेजने के लिए कुछ लोग बहुत राय देख रहे हैं, बहुत समय देख रहे हैं कब आएगा बोल के। उस पूरे मतदाताओं को हमारी न्यूज़ 43 इंडिया की तरफ से आखिर में क्या कहना चाहते हैं सर? कि जैसे कि आप कर्नाटक से आए हैं, मैं पहले आपको धन्यवाद देता हूँ थैंक यू। कि यहाँ पे आके सर्वे करके वहाँ से मेरा जो ड्रीम प्रोजेक्ट में बात किया, जैसे कि अभी तक जो काम कंप्लीट हुए उस पे बात किया, वो चर्चा हुई। इसकी वजह से न्यूज़ 43 इंडिया को तहे दिल से मैं शुक्रिया देता हूँ। और इसी प्रकार जैसे कि मेरे मत क्षेत्र में जो लोग हैं उनके ऐसे ही जो इश्यू है वो आपके माध्यम से हम तक पहुंच जाएंगे, ये हमारे अवभाग्य और उस पर काम करने के लिए आपके माध्यम से हमें गाइडेंस मिलेगी। इसके लिए तहे दिल से शुक्रिया। ಥ್ಯಾಂಕ್ ಯು ಸರ್. ವೀಕ್ಷಕರೇ, ಗಮನಿಸಿದ್ರೆ ಇಷ್ಟೊತ್ತು ಮಾತನಾಡಿರ್ತಕ್ಕಂಥ ಜತ್ 288ನೇ ವಿಧಾನಸಭಾ ಕ್ಷೇತ್ರದ ವಿಕ್ರಮ್ ಸಿಂಹ ಬಾಲಾ ಸಾಹೇಬ್ ಸಾವಂತ್ ಅವರ ವಿಚಾರಗಳನ್ನು, ಯೋಚನೆಗಳನ್ನು, ಇವರ ಆಲೋಚನೆಗಳನ್ನು, ಇವರ ವಿಶ್ವಾಸಗಳನ್ನು ಈ ಕ್ಷೇತ್ರದಲ್ಲಿ ಎರಡನೇ ಬಾರಿಗೆ ನಾನು ಶಾಸಕನಾಗಿ, ಅಂದರೆ ಒಂದು ಬಾರಿ ಪರಾಜಿತನಾಗಿದ್ದೇನೆ, ಒಂದು ಬಾರಿ ಶಾಸಕನಾಗಿದ್ದೇನೆ, ಎರಡನೇ ಬಾರಿಗೆ ನಾನು ಶಾಸಕನಾಗಿ ಇಲ್ಲಿ ಕೆಲಸ ಮಾಡಿಲ್ಲ, ನಾನು ಆಳನಾಗಿ ಸೇವಕನಾಗಿ ಕೆಲಸ ಮಾಡಿದ್ದೇನೆ. ಈ ಜತ್ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಂದು ಮತದಾರರಿಗೆ ನೀರಾವರಿ ಸಮಸ್ಯೆಗಳನ್ನಾಗಿರಲಿ, ಕುಡಿಯುವ ನೀರಿನ ಸಮಸ್ಯೆಗಳನ್ನಾಗಿರಲಿ, ರಸ್ತೆ ಸಮಸ್ಯೆಗಳನ್ನೇ ನಾನು ಶಾಸಕರಾಗಿ ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿಲ್ಲ. ನಾನು ಕೆಲಸ ಮಾಡಿದ್ದು ಈ ಕ್ಷೇತ್ರದ ನಾಯಕನಾಗಿ ಅಲ್ಲ, ಈ ಕ್ಷೇತ್ರದ ಆಳನಾಗಿ, ಅವರ ಮನೆಯ ದತ್ತ ಪುತ್ರನಾಗಿ, ಅವರ ಮನೆಯ ಸೇವಕನಾಗಿ ಕೆಲಸ ಮಾಡಿದ್ದೇನೆ. ಎರಡನೇ ಮೂರನೇ ಬಾರಿಗೆ ನಾನು ಸ್ಪರ್ಧೆ ಮಾಡೋದಿಲ್ಲ, ಮತದಾರರು ಸ್ಪರ್ಧೆ ಮಾಡ್ತಾರೆ, ನಾನು ಗೆಲ್ಲೋದಿಲ್ಲ, ಮತದಾರರು ಗೆಲ್ಲಿಸ್ತಾರೆ, ನಾನು ವಿಧಾನಸಭೆಗೆ ಹೋಗೋದಿಲ್ಲ, ಮತದಾರ ಆಶೀರ್ವಾದ ವಿಧಾನಸಭೆಗೆ ಹೋಗುತ್ತೆ ಅಂತ ವಿಶ್ವಾಸವನ್ನು ಕಟ್ಟಿಕೊಂಡಿರ್ತಕ್ಕಂಥ ಈ ಕ್ಷೇತ್ರದ ವಿಕ್ರಮ್ ಸಿಂಹ ಅವರ ವಿಚಾರಗಳನ್ನು, ವಿಕ್ರಮ್ ಸಿಂಹ ಅಂದ ತಕ್ಷಣ ನನ್ನ ಸಿಂಹ ರೀತಿನ ಗರ್ಜೋದಿಲ್ಲ, ನನ್ನ ಮತದಾರರು ಗರ್ಜಿಸ್ತಾರೆ. ಈ ಕ್ಷೇತ್ರದ ವಿಚಾರಗಳೊಂದಿಗೆ ನ್ಯೂಸ್ 43 ಇಂಡಿಯಾಗೆ ಇಷ್ಟೊತ್ತಿನವರೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿಕ್ರಮ್ ಸಿಂಹ ಅವರಿಗೆ ಕೊನೆಯದಾಗಿ ನಮ್ಮ ನ್ಯೂಸ್ 43 ಇಂಡಿಯಾ ಮುಖಾಂತರ ದೇವರು ಒಳ್ಳೆಯದು ಮಾಡಲಿ, ಅವರಿಗೆ ಹಾರೈಸೋದು ಏನಂತಂದ್ರೆ ಎರಡನೇ ಬಾರಿಗೆ ಶಾಸಕರಾಗಿ ಯಶಸ್ವಿ ಆಗಲಿ ಅಂತ ಹೇಳುತ್ತಾ ನ್ಯೂಸ್ 43 ಇಂಡಿಯಾಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವಿಕ್ರಮ್ ಸಿಂಹ ಅವರ ಜೊತೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ನೋಡ್ತಾರೆ ನ್ಯೂಸ್ 43 ಇಂಡಿಯಾ, ಮಹಾರಾಷ್ಟ್ರ.